ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕಮಲ್ ಹಾಸನ್ ಇತ್ತೀಚೆಗಷ್ಟೇ ಕನ್ನಡ ಭಾಷೆ ಬಗ್ಗೆ ನೀಡಿರುವಂತಹ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಇದೀಗ ರಾಜ್ಯದ ಕನ್ನಡ ಪರ ಸಂಘಟನೆಗಳು ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾವನ್ನ ನಿಷೇಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಸಿನಿಮಾವನ್ನ ಹಾಗೆ ನಿಷೇಧ ಮಾಡುವುದು ಸಾಧ್ಯವೇ? ಕಾನೂನು ಏನು ಹೇಳುತ್ತೆ? ಕಮಲ್ ನೀಡಿರುವ ಹೇಳಿಕೆಗೆ ವಿರುದ್ಧವಾಗಿ ಅವರ ಸಿನಿಮಾಕ್ಕೆ ರಾಜ್ಯದಲ್ಲಿ ನಿಷೇಧ ಹೇರಬೇಕು ಎಂಬ ಒತ್ತಾಯ ಕೇಳಿ ಬಂದಿದೆ. ಅಸಲಿಗೂ ಈ ನಿಷೇಧ ಸಾಧ್ಯವಿಲ್ಲ ಎನ್ನುತ್ತದೆ ಕಾನೂನು. ಆದರೆ ಕೆಲವು ಹಳೆಯ ಘಟನೆಗಳು ನೆನಪು ಮಾಡಿಕೊಂಡ್ರೂ ಸಹ ನಿಷೇಧವೆಂಬುದು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತೆ. ಈಗ ದಿ ಕೇರಳ ಸ್ಟೋರಿ ಸಿನಿಮಾ ಬಿಡುಗಡೆ ಆಗುವ ಸಮಯದಲ್ಲಿ ಸ್ವತಃ ಕೇರಳ ಸರ್ಕಾರ ಆ ಸಿನಿಮಾ ಕೇರಳ ರಾಜ್ಯದಲ್ಲಿ ಬಿಡುಗಡೆ ಆಗದಂತೆ ತಡೆಯಲು ನಾನಾ ಪ್ರಯತ್ನವನ್ನು ಮಾಡಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಕಾನೂನು ಹೋರಾಟವನ್ನು ಮಾಡಿತ್ತು. ಏನೇ ಪ್ರಯತ್ನ ಮಾಡಿದರೂ ಸಹ ಸಿನಿಮಾ ಬಿಡುಗಡೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಇದೇ ಸಿನಿಮಾದ ಮೇಲೆ ಪಶ್ಚಿಮ ಬಂಗಾಳದ ಸರ್ಕಾರ ನಿಷೇಧ ಹೇರಿತು. ಆದರೆ ದಿ ಕೇರಳ ಸ್ಟೋರಿ ಸಿನಿಮಾ ನಿರ್ಮಾಪಕರು ನಿಷೇಧ ತೆರವುಗೊಳಿಸುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ದಾಖಲಿಸಿತ್ತು. ಬಳಿಕ ನಿಷೇಧವನ್ನು ತೆರವು ಮಾಡಲಾಯಿತು. ಸಿನಿಮಾ ಪಶ್ಚಿಮ ಬಂಗಾಳದಲ್ಲಿ ಬಿಡುಗಡೆ ಸಹ ಆಯಿತು. ಕನ್ನಡ ಭಾಷೆ ಬಗ್ಗೆ ನೀಡಿರುವ ಹೇಳಿಕೆ ವಿವಾದ ಉಂಟು ಮಾಡಿದೆ. ಅವರ ನಟನೆಯ ಥಗ್ ಲೈಫ್ ಸಿನಿಮಾ ಆಡಿಯೋ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಕಮಲ್ ಹಾಸನ್ ತಮಿಳಿನಿಂದಲೇ ಕನ್ನಡ ಜನಿಸಿದ್ದು ಎಂದಿದ್ರು. ಕಮಲ್ ಅವರ ಈ ಹೇಳಿಕೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದ್ದು ಮಾತ್ರವಲ್ಲ, ಕೆಲ ಕನ್ನಡ ಪರ ಸಂಘಟನೆಗಳು ಕೂಡ ಕಮಲ್ ಅವರ ಹೇಳಿಕೆಯನ್ನು ಖಂಡಿಸಿವೆ. ಇದರ ಜೊತೆಗೆ ಅವರ ಥಗ್ ಲೈಫ್ ಸಿನಿಮಾವನ್ನ ಕರ್ನಾಟಕದಲ್ಲಿ ನಿಷೇಧಿಸಬೇಕು ಎನ್ನುವ ಒತ್ತಡ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಆದರೆ ಸಿನಿಮಾ ನಿಷೇಧದ ವಿಷಯವನ್ನ ಪಕ್ಕಕ್ಕಿಟ್ರೆ ನಾವು ರಾಜ್ಯದಲ್ಲಿ ವಾಸ್ತವಾಂಶವನ್ನ ಮಾತನಾಡೋಣ. ಈಗ ಕರ್ನಾಟಕದಲ್ಲಿ ಸಿನಿಮಾ ಬಿಡುಗಡೆ ಆದಾಗ ನೋಡಬೇಕಾದವರು ಯಾರು? ಕನ್ನಡಿಗರು. ಈಗ ದಿ ಕಾಶ್ಮೀರಿ ಫೈಲ್ಸ್ ಇರ್ಬೋದು, ದಿ ಕೇರಳ ಸ್ಟೋರಿ ಇರ್ಬೋದು, ಎಮರ್ಜೆನ್ಸಿ ಇರ್ಬೋದು, ರಜಾಕಾರ್ ಇರ್ಬೋದು, ಈ ಸಿನಿಮಾಗಳು ಕೆಲವೊಂದು ಸಮುದಾಯವನ್ನ ತುಷ್ಟೀಕರಣ ಮಾಡ್ತಾವೆ, ಇನ್ನೊಂದು ಸಮುದಾಯವನ್ನ ಕೆಳಮಟ್ಟದಲ್ಲಿ ತೋರಿಸ್ತಾವೆ ಅಂತ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಸರ್ಕಾರಗಳು ಅವುಗಳನ್ನು ನಿಷೇಧವನ್ನ ಹೇರಿತು. ಕೋರ್ಟ್ನಲ್ಲಿ ಕೇಸನ್ನು ಗೆದ್ದ ನಂತರ ಮತ್ತೆ ಅಲ್ಲಿ ಪ್ರದರ್ಶನವನ್ನು ಇಡಲಾಗಿತ್ತು. ಈಗ ನಾವು ದಿ ಥಗ್ ಲೈಫ್ ಅನ್ನು ಕೂಡ ಕರ್ನಾಟಕದಲ್ಲಿ ನಿಷೇಧ ಮಾಡಿದ್ರೆ ಅವ್ರು ಕೋರ್ಟ್ ಮೆಟ್ಟಲು ಏರ್ತಾರೆ, ಮತ್ತೆ ಗೆಲ್ತಾರೆ, ಅದು ಸಾಮಾನ್ಯವಾದ ವಿಷಯ. ಆದರೆ ರಾಜ್ಯದ ಕನ್ನಡಿಗರಾದ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಸಿಂಪಲ್ ಸೈನ್ಸ್ ಏನಂದ್ರೆ, ಕನ್ನಡ ಭಾಷೆಯ ಬಗ್ಗೆ ಗೌರವ ಇಲ್ಲದ ಒಬ್ಬ ನಟ, ಕನ್ನಡ ಭಾಷೆಯ ಬಗ್ಗೆ ಕಿಂಚಂತೂ ಕಾಳಜಿ ಇಲ್ಲದ ಒಬ್ಬ ನಟನ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ನಾವೇ ನೋಡ್ಲಿಲ್ಲ ಅಂದ್ರೆ ಪ್ರದರ್ಶನಗೊಂಡ್ರೆ ಏನು ಲಾಭ, ಇಲ್ಲ ಪ್ರದರ್ಶನಗೊಳ್ಳದೆ ಹೋದ್ರೂ ಕೂಡ ಏನು ಲಾಭ? ನಾವು ಕೇವಲ ಸಿನಿಮಾವನ್ನ ಪ್ರದರ್ಶನ ಮಾಡಬೇಡಿ ಅಂತ ಹೋರಾಟ ಮಾಡೋದಲ್ಲ, ಕನ್ನಡಕ್ಕೆ ಅವಮಾನ ಮಾಡಿದವರನ್ನ, ಕನ್ನಡದ ಬಗ್ಗೆ ತುಚ್ಛವಾಗಿ ಮಾತನಾಡಿದವರನ್ನ ನಾವು ನಿಷೇಧ ಮಾಡಬೇಕು. ಅಂಥವರ ಸಿನಿಮಾಗಳನ್ನು ನಾವು ನೋಡಬಾರ್ದು. ಅಂಥವರು ರಾಜ್ಯಕ್ಕೆ ಬಂದಾಗ ಅವರಿಗೆ ಮಾನ ಮರ್ಯಾದೆ ಇಲ್ಲದ ಹಂಗೆ ಅವ್ರನ್ನ ಹಂಗೆ ಕಳಿಸ್ಕೊಡ್ಬೇಕು. ನಾವು ಕಮಲ್ ಹಾಸನ್ ಬಂದ್ರು ಅಂತ ಹೂಗುಚ್ಛಗಳನ್ನ ತಗೊಂಡು, ದೊಡ್ಡ ದೊಡ್ಡ ಪುಸ್ತಕಗಳನ್ನು ತಗೊಂಡು, ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು ತಗೊಂಡು, ದೊಡ್ಡ ದೊಡ್ಡ ಸೇಬಿನ ಹಾರಗಳನ್ನು ತಗೊಂಡು ಬೆಂಗಳೂರು ಅವ್ರ ಏರ್ಪೋರ್ಟ್ ಎಂಟ್ರಿ ಆದಾಗ ನಾವು ಕ್ಯೂ ಕಟ್ಟಿ ಅವರಿಗೆ ಸನ್ಮಾನ ಮಾಡ್ತೀವಲ್ಲ, ಅದು ನಮ್ಮ ದೊಡ್ಡ ತಪ್ಪು. ಅದೇ ನಮ್ಮ ದೊಡ್ಡ ತಪ್ಪು. ಅದಕ್ಕೆ ಇವತ್ತು ಅವರು ಈ ಪರಿಸ್ಥಿತಿಗೆ ಬಂದಿದ್ದು. ಇವೆಲ್ಲವುಗಳ ಜೊತೆಗೆ ಇನ್ನೊಂದು ಹೇಳ್ತೀನಿ, ಕಮಲ್ ಹಾಸನ್ ಆ ಒಂದು ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅಲ್ಲೇ ಇದ್ರು ಕೂಡ ಅವರು ಆವಾಗೇ ಅದಕ್ಕೆ ಪ್ರತ್ಯುತ್ತರವನ್ನ ನೀಡಬೇಕಾಗಿತ್ತು. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರ ತಂದೆಯವರು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಕನ್ನಡದ ಅಸ್ಮಿಯತೆಗಾಗಿ, ಕನ್ನಡದ ಉಳಿವಿಗಾಗಿ, ಕನ್ನಡದ ಏಕೀಕರಣಕ್ಕಾಗಿ ಹೋರಾಟವನ್ನ ಮಾಡಿದಂತಹ ಈ ಒಂದು ಸ್ಯಾಂಡಲ್ವುಡ್ ಅಂದ್ರೆ ಚಂದನವನದ ಏಕೈಕ ಮೇರುನಟ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್. ಅಂಥವರ ಮಗನಾಗಿರುವಂತಹ ಶಿವರಾಜ್ ಕುಮಾರ್ ಕನ್ನಡದ ಬಗ್ಗೆ ತುಚ್ಛವಾಗಿ, ಕನ್ನಡದ ಬಗ್ಗೆ ಅವಹೇಳನವಾಗಿ ಕಮಲ್ ಹಾಸನ್ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಅವರು ಅಲ್ಲೇ ಇದ್ದು ಸುಮ್ಮನಿರ್ತಾರೆ ಅಂದ್ರೆ ಅಲ್ಲಿ ಶಿವರಾಜ್ ಕುಮಾರ್ ಅವರ ಅಸಹಾಯಕತೆ ಮತ್ತು ಅವರಿಗೆ ಕನ್ನಡದ ಬಗ್ಗೆ ಅಷ್ಟು ಆ ಮಟ್ಟಿಗೆ ಗೌರವ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಂತ ನಾನು ಶಿವರಾಜ್ ಕುಮಾರ್ ಅವ್ರನ್ನ ಅವಹೇಳನ ಮಾಡ್ತಾ ಇಲ್ಲ. ಶಿವರಾಜ್ ಕುಮಾರ್ ಬಗ್ಗೆ ನಮಗೆಲ್ಲರಿಗೂ ಗೌರವ ಇದೆ. ಆದರೆ ನಮ್ಮ ಭಾಷೆಗೆ ಧಕ್ಕೆ ಬಂದಾಗ ಶಿವರಾಜ್ ಕುಮಾರ್ ಅಲ್ಲಿ ನಿಂತು ಪ್ರತ್ಯುತ್ತರವನ್ನ ಕೊಟ್ಟಿದ್ರೆ ಇವತ್ತು ನಾವು ಶಿವರಾಜ್ ಕುಮಾರ್ಗೆ ಯಾವ ಗೌರವ ಕೊಡ್ತೀವೋ ಅದಕ್ಕಿಂತಲೂ 4 ಪಟ್ಟು ಹೆಚ್ಚಿನ ಗೌರವವನ್ನ, ಘನತೆಯನ್ನ ಈ ರಾಜ್ಯದ ಜನರು ಅವರಿಗೆ ಕೊಡ್ತಾ ಇದ್ರು. ಆದರೆ ಶಿವರಾಜ್ ಕುಮಾರ್ ಅಲ್ಲಿ ಒಂದು ಸಣ್ಣ ಎಡವಟ್ಟನ್ನು ಮಾಡಿದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಯಾಕೆಂದ್ರೆ ಶಿವರಾಜ್ ಕುಮಾರ್ ಆವಾಗಲೇ ಇಲ್ಲ ಕಮಲ್ ಹಾಸನ್ ಅವರೇ, ತಮಿಳಿನಿಂದ ಕನ್ನಡ ಹುಟ್ಟಿಲ್ಲ,
ನಿಮ್ಮ ಭಾಷೆನೇ ಬೇರೆ, ನಮ್ಮ ಭಾಷೆನೇ ಬೇರೆ, ನೀವು ಎಲ್ಲ ದ್ರಾವಿಡ ಭಾಷೆದವರು, ನಮ್ಮ ಮೇಲೆ ಹಿಂದಿ ಹೇರಿಕೆ ಆಗಬಾರ್ದು, ದ್ರಾವಿಡ ಭಾಷೆಗಳು ತನ್ನದೇ ಆದ ಸ್ವಾತಂತ್ರ್ಯವನ್ನು ಹೊಂದಿದೆ, ನಿಮ್ಮ ಭಾಷೆ ನಿಮಗೆ ಶ್ರೇಷ್ಠ, ನನ್ನ ಭಾಷೆ ನನಗೆ ಶ್ರೇಷ್ಠ, ನನಗೆ ನನಗೆ ಕನ್ನಡವೇ ಸರ್ವಭೌಮ, ಕನ್ನಡವೇ ಆಸ್ತಿ, ಕನ್ನಡವೇ ನೆಲ ಅಂತ ಇವ್ರು ಹೇಳಬೇಕಾಗಿತ್ತು. ಆದರೆ ಅದೊಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಹೇಳಲಿಕ್ಕಾಗಿಲ್ಲ. ಈಗ ಈ ಒಂದು ವಿವಾದ ಭುಗಿಲೆದ್ದಿದೆ. ಆದರೆ ಈ ಕನ್ನಡಿಗರ ಬಗ್ಗೆ ಕಮಲ ಹಾಸನ್ ಏನು ಹೇಳಿಕೆಯನ್ನು ನೀಡಿದ್ದಾರೆ, ಇದಕ್ಕೆ ಬೀದರ್ನಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರಾದ ಶಿವಶರಣಪ್ಪ ವಾಲಿ ಅವರು ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು. ನಾನು ಅವ್ರದ್ದು ಬೈಟ್ ಪ್ಲೇ ಮಾಡಿ ಯಾರ್ದು ಸಿಸ್ಟಮ್ದಾಗ ಎಸ್ ಕೇಳಿದ್ರಲ್ಲ, ಹಿರಿಯ ಪತ್ರಕರ್ತರು ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಭಾಗಿಯಾಗದಂಥ ಹೋರಾಟಗಾರರು ಮತ್ತು ಅಪಾರ ಕನ್ನಡದ ಬಗ್ಗೆ ಗೌರವವನ್ನು ಹೊಂದಿರುವಂಥ ಶಿವಶರಣಪ್ಪ ವಾಲಿ ಅವರ ಅಭಿಪ್ರಾಯ. ಶಿವರಾಜ್ ಕುಮಾರ್ ಅವ್ರ ತಂದೆಯವರು ರಾಜ್ಕುಮಾರ್ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ರು. ಶಿವರಾಜ್ ಕುಮಾರ್ ಅದನ್ನು ಈ ಒಂದು ಸಂದರ್ಭದಲ್ಲಿ ಕಮಲ್ ಅವರ ಹೇಳಿಕೆಯನ್ನು ವಿರೋಧಿಸಬಹುದಿತ್ತು. ಮತ್ತು ಕಮಲ್ ಹಾಸನ್ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಆದರೆ ಕನ್ನಡದ ಬಗ್ಗೆ ಈ ರೀತಿ ಮಾತನಾಡೋದು ಸರಿಯಲ್ಲ ಅನ್ನೋದು ಅವರ ಅಭಿಪ್ರಾಯ. ಆದರೆ ಕಳೆದ ಒಂದು 2 ತಿಂಗಳ ಒಂದು ಟ್ರೆಂಡನ್ನು ನೋಡಿದಾಗ ಪ್ರತಿ ಸಾರಿ ಒಬ್ಳು ಬ್ಯಾಂಕ್ ಮ್ಯಾನೇಜರು ನಾನು ಸರಿಯಾಗಿ ಕನ್ನಡ ಮಾತನಾಡಲ್ಲ ಅಂತ ಹೇಳ್ತಾರೆ, ಇನ್ನೊಬ್ಬನು ಯಾವುದೋ ಪೈಲಟೋ ಅಥವಾ ಏನೋ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾನೆ, ಇನ್ನೊಬ್ರು ಕನ್ನಡ ಸರಿಯಾಗಿ ಮಾತನಾಡಲ್ಲ, ಬೆಂಗಳೂರಲ್ಲಿ ಉಳ್ಕೊಂಡು ಕನ್ನಡದವರಿಗೆ ಬೆದರಿಸುವಂತ ಕೆಲಸ ಮಾಡ್ತಾರೆ. ಇವೆಲ್ಲವನ್ನ ನೋಡಿದಾಗ ಕನ್ನಡಿಗರನ್ನ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದೊಂದು ಯಕ್ಷ ಪ್ರಶ್ನೆ. ಯಾಕೆ ಕನ್ನಡಿಗರು ಸುಮ್ಮನಿರ್ತಾ ಇದ್ದಾರೆ ಅಂತ ಕನ್ನಡಿಗರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಅಥವಾ ಕನ್ನಡಿಗರು ಬೆಳೀತಾ ಇದ್ದಾರಂತ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಅಥವಾ ಕನ್ನಡಿಗರು ಸಾಧುಗಳಿದ್ದಂಗೆ ಇದಾರಂತ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಆದರೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಕನ್ನಡಿಗರು ಸಾಧುಗಳೇ ಇರ್ತಾರೆ. ಅವರ ತಂಟೆಗೇನಾದ್ರೂ ಬಂದ್ರೆ, ಯಾರೇ ಇರಲಿ, ಅವ್ರ ತಂಟೆಗೇನಾದ್ರೂ ಬಂದ್ರೆ ರಾಜ್ಯ ಬಿಟ್ಟು ಓಡಿಸುವಂತಹ ಶಕ್ತಿ, ಅವ್ರನ್ನ ಹೊಡೆದು ಓಡಿಸುವಂತಹ ಶಕ್ತಿ ಕೂಡ ನಮ್ಮ ಕನ್ನಡಿಗರಿಗೆ ಇದೆ ಅನ್ನೋದನ್ನ ಕನ್ನಡದ ಬಗ್ಗೆ ಅವಹೇಳನವಾಗಿ ಮಾತನಾಡುವವರು ಈಗ ಅರ್ಥ ಮಾಡ್ಕೊಳ್ಬೇಕು. ಕನ್ನಡಿಗರು ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂದ್ರೆ ಒಂದೇ ತಿಂಗಳಲ್ಲಿ 3 ಘಟನೆ ಕನ್ನಡಕ್ಕೆ ಅವಮಾನ, ಕನ್ನಡಿಗರಿಗೆ ಅವಮಾನ ಆಗುವಂತಹ ಘಟನೆಗಳು ಕನ್ನಡ ನಾಡಿನಲ್ಲಿ ನಡೀತಾವಂದ್ರೆ ಕನ್ನಡಿಗರೇನು ಕೈಕಟ್ಟು ಸುಮ್ಮನಿರಬೇಕಾ? ರಾಜ್ಯ ಸರ್ಕಾರಗಳು ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ನಾವು ಹಿಂದಿ ಹೇರಿಕೆಯನ್ನ ಸಹಿಸಲ್ಲ, ಅನ್ಯ ಭಾಷೆ ಹೇರಿಕೆಗಳನ್ನ ನಮ್ಮ ಮೇಲೆ ಸಹಿಸಲ್ಲ. ನಮಗೆ ಕನ್ನಡವೇ ಸರ್ವಭೌಮ, ಕನ್ನಡವೇ ಆಸ್ತಿ, ನಾವು ಕನ್ನಡಿಗರು, ನಮಗೆ ಕನ್ನಡವೇ ಎಲ್ಲ. ನಮ್ಮ ಮಾತೃಭಾಷೆ ಕನ್ನಡ, ಅದಕ್ಕಾಗಿ ನಮಗೆಲ್ಲವೂ ಕನ್ನಡ, ಸರ್ವವೂ ಕನ್ನಡ, ಸರ್ವಸ್ವವೂ ಕನ್ನಡ. ಕನ್ನಡದ ತಂಟೆಗೆ ಏನಾದರೂ ಬಂದರೆ ಅವನು ಯಾವನೇ ಇರಲಿ ಅವನ್ನ ಬಿಡಬಾರ್ದು. ಇದು ನಾವು ಇವತ್ತಿನಿಂದ ನಿರ್ಧಾರ ಮಾಡಬೇಕು. ಕನ್ನಡದ ಬಗ್ಗೆ ಗೌರವ ಇದ್ದವನಿಗೆ ನಾವು ಸಾಧುಗಳ ಹಾಗೆ, ಹಿಂಗೆ ಸಾಧುಗಳು ಇರ್ತಾರಲ್ಲ ಆ ರೀತಿ ನಮ್ಮ ಕನ್ನಡ ತಂಟೆಗೆ ಏನಾದರೂ ಬಂದರೆ ನಮ್ಮ ಉಗ್ರ ನರಸಿಂಹನ ರೂಪ ಕೂಡ ಅವರುಗಳಿಗೆ ತೋರಿಸ್ಬೇಕಾಗುತ್ತೆ. ಈ ರಾಜ್ಯದ ಜನರು ಇನ್ನು ಮುಂದೆ ಕನ್ನಡಕ್ಕೆ ಯಾರು ಗೌರವ ಕೊಡ್ತಾರೋ ಅವ್ರಿಗೆ ನಾವು ಗೌರವ ಕೊಡೋಣ. ಕನ್ನಡದ ಬಗ್ಗೆ ಯಾರಾದರೂ ನಮ್ಮ ಕನ್ನಡದ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ರೆ, ಕನ್ನಡವನ್ನ ನಿಂದಿಸಿದ್ರೆ, ಕನ್ನಡಿಗರನ್ನ ನಿಂದಿಸಿದ್ರೆ ನಾವು ಅವ್ರನ್ನ ಬಿಡುವಂತಹ ಪ್ರಶ್ನೆಯೇ ಇಲ್ಲ. ಅದು ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟ ಮಾಡ್ತೀವಿ. ಅವ್ರು ಎದುರಾಳಿಯಾಗಿ ನಮ್ಮ ಎದುರುಗಡೆ ಬಂದರೂ ಕೂಡ ನಾವು ತೊಡೆ ತಟ್ಟಿ ನಿಲ್ತೇವೆ ಅನ್ನೋದನ್ನ ಈಗ ಕನ್ನಡಿಗರು ಮನವರಿಕೆಯನ್ನು ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಕನ್ನಡದಲ್ಲಿ ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ಬರುವಂತಹ ದಿನಗಳು ಬಹಳ ದೂರ ಉಳಿದಿಲ್ಲ. ಎಸ್, ಇನ್ನು ಮುಂದಿನ ಸುದ್ದಿ.